ಸಗರ ಗ್ರಾಮದ ಯಾವತ್ತು ಹತಮಾದೇವಿ ಮಠದ ನಮ್ಮ ತಾಯಿಯವರನ್ನೇ ಮನವಿ ಮಾಡಿಕೊಂಡು ಅವರಿವರೆನ್ನದೇ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸವಗೌಡರನ್ನೇ ಮನವಿ ಮಾಡಿಕೊಂಡು ಸಗರದ ಯಾವತ್ತು ಹಿರಿಯರೇ, ಯುವಕರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ವಾಸವಾಗಿರ್ತಕ್ಕಂಥ ಆ ಪರಶುವಿನ ಬೆಳಕಿಗೆ ಅನಂತ ಶರಣೋತ್ತರ. ಇಲ್ಲಿಯವರೆಗೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಯಾಕೆ ನೆರವೇರಿಸಿಕೊಂಡು ಬರ್ತಾರನ್ನುವಂಥ ವಿಚಾರವನ್ನು ನಮ್ಮ ನಿಂಗಣ್ಣ ಜೈ ಅವರಾಗಲಿ ಬಸವಗೌಡರಾಗಲಿ ಸವಿಸ್ತಾರವಾಗಿ ತಿಳಿಸಿಕೊಂಡು ಬಂದರು. ಇವತ್ತಿನ ದಿನ ಆಗಸ್ಟ್ 15ರಂದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಸಿಕ್ತು. ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಅನೇಕ ಜನರು ಕೂಡ ಹೋರಾಟ ಮಾಡಿ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈ ಒಂದು 4 ಜಿಲ್ಲೆ ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಕರೆದುಕೊಂಡು ಬರ್ತಿದ್ರು. ಈಗ ಕಲ್ಯಾಣ ಕರ್ನಾಟಕ. ಈ ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ರಾಜರ ನಿಜಾಮನ ಆಳ್ವಿಕೆ ಉಳಿದುಕೊಂಡಿತ್ತು. ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇವರಿಗೂ ಕೂಡ ಸ್ವತಂತ್ರ ಸಿಗಬೇಕಂತ ತಿಳ್ಕೊಂಡು ನಮ್ಮ ಸರ್ದಾರ ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ, ಈ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಅಲ್ಲಿ ಎಷ್ಟೋ ಜನ ಮಹಾತ್ಮರು ತಮ್ಮ ಪ್ರಾಣವನ್ನು ಬಲಿದಾನವನ್ನು ಆಗಿ ಕೊಟ್ಟರು. ಆದರೆ ಈ ಕಲ್ಯಾಣ ಕರ್ನಾಟಕಕ್ಕೂ ಕೂಡ ರಜೇಕರ್ ಹೌಳಿ ಅಂತ ಇಲ್ಲಿ ಬಂದಾಗ ಎಲ್ಲ ಹಿರಿಯರು ಹೇಳ್ತಿರ್ತಾರೆ, ಕೇಳ್ತಿರ್ತೇವೆ. ಬಹಳಷ್ಟು ರಕ್ತದ ಹೊಳೆಯನ್ನೇ ಹರಿಯುವಂಥ ಪ್ರಸಂಗ. ಇಷ್ಟೆಲ್ಲ ಕಷ್ಟಪಟ್ಟು ಸ್ವಾತಂತ್ರ್ಯ ಅವ್ರ ನಿಜಾಮನ ಆಳ್ವಿಕೆಯನ್ನು ಕಸಿದುಕೊಂಡು ಇಷ್ಟೆಲ್ಲ ನಾವು ಕೂತು ಮಾತಾಡಬೇಕಾದ್ರೆ, ಒಂದು ಒಳ್ಳೆಯ ಕಾರ್ಯ ವಿಜೃಂಭಣೆಯಿಂದ ನಡೀಬೇಕಾದ್ರೆ ಬಹಳ ಕಷ್ಟ ಇತ್ತವಾಗ. ಕೂಡ್ಲಕ್ಕೆ ಬಿಡ್ತಿದ್ದಿಲ್ಲ. ಅವರ ಒಂದು ಬಂಧನದಲ್ಲಿ ಕಪಿಮುಷ್ಟಿಯಲ್ಲಿ ಇದ್ದೆವು. ಅದಕ್ಕೋಸ್ಕರವಾಗಿ ಈ ಸಗರ ಗ್ರಾಮದಲ್ಲಿ ಇರತಕ್ಕಂಥ ಅನೇಕ ಹಿರಿಯರು ನಮ್ಮ ಏನು ಮಹಾಂತಪ್ಪ ಒಮ್ಮ ಮೊದಲು ಮಾಡಿಕೊಂಡು ನಮ್ಮ ಅಚ್ಚಪ್ಪಗೌಡ ಸುಬೇದಾರ್ ಅವರಾಗಿರಲಿ, ಮಲ್ಲಪ್ಪ ಚೌಡಗುಂಡವರಾಗಿರಲಿ, ಇಲ್ಲಿ ಬಹುಶಃ ಸಗರದೊಳಗೆ ಸುಮಾರು 20-21 ಮಂದಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು. ಅದರಲ್ಲೇ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಇವರು ಅಚ್ಚಪ್ಪಗೌಡರು ಮತ್ತು ನಮ್ಮ ಮಹಾಂತಪ್ಪ ಒಮ್ಮ, ಮಲ್ಲಪ್ಪ ಚೌಡಗುಂಡ, ಇವರೆಲ್ಲ ಗೌಡ್ರು ಹೇಳಿದಂಗೆ ಇವರು ನೆನಪು ಉಳಿಬೇಕಾದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆ ಪ್ರತಿ ವರ್ಷವೂ ಕೂಡ ಅವರ ಔಷಧರಾಗಲಿ ಈ ಒಂದು ನೆನಪಿಗೋಸ್ಕರವಾಗಿ ಅವರ ಎಲ್ಲರೂ ಕೂಡಿಕೊಂಡು ಈ ಹಬ್ಬ ಆಗಸ್ಟ್ 15 ಹೆಂಗೆ ಆಚರಣೆ ಮಾಡ್ತಾರೋ ಅದೇ ಪ್ರಕಾರವಾಗಿ ನಮಗೆ ಈ ಹೈದರಾಬಾದ್ ಕರ್ನಾಟಕದ ವಿಮೋಚನಾ ದಿನ ಇವತ್ತು 17ನೇ ತಾರೀಕದಂದು ಎಲ್ಲರೂ ಕೂಡಿಕೊಂಡು ಪ್ರತಿ ವರ್ಷ ನೀವೆಲ್ಲರೂ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೆ ಆದರೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಆ ಹುತಾತ್ಮರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅನ್ನುವಂಥ ವಿಚಾರ